ಸಂಪುಟ ವಿಸ್ತರಣೆ ವೇಳೆ ಕುರುಬ ಸಮುದಾಯವನ್ನ ಕಡೆಗಣಿಸಿದ್ದಕ್ಕೆ ಕುರುಬ ಸಮುದಾಯದ ನಾಯಕರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹ ದೃಶ್ಯಗಳನ್ನ ನಾವೀಗ ನೋಡ್ತಾ ಇದ್ದೀವಿ. ಈಗಾಗಲೇ ರಾಹುಲ್ ಗಾಂಧಿ ಹಾಗೆ ಡಿಸಿಎಂ ಪರಮೇಶ್ವರ್ ವಿರುದ್ಧ ಕುರುಬ ಸಮುದಾಯದವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ದಂಡಾಗಿ ಎಲ್ಲರೂ ಕೂಡ ಎಂಪಿ ಪಾಟೀಲ್ ಮನೆಗೆ ದೌಡಾಯಿಸಿ ಮನವೊಲಿಸುವಂತಹ ಕಾರ್ಯಕ್ಕೆ ಮುಂದಾಗಿದ್ರು. ಇದಾದ ಬೆನ್ನಲ್ಲೇ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಎಂಪಿ ಪಾಟೀಲ್ ಸಾಕಷ್ಟು ಅಸಮಾಧಾನಗೊಂಡಿದ್ರು. ಈಗ ಸಿಎಂ ಕುಮಾರಸ್ವಾಮಿಯೇ ಅವರ ಮನೆಗೆ ಭೇಟಿ ನೀಡಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಈಗಷ್ಟೇ ಲಭ್ಯವಾಗಿದೆ. ಎಂಪಿ ಪಾಟೀಲ್ರನ್ನ ಕುಮಾರಸ್ವಾಮಿ ಭೇಟಿಯಾಗಿದ್ದಾರೆ. ಎಂಪಿ ಪಾಟೀಲ್ ನಿವಾಸಕ್ಕೆ ಸಿಎಂ ಕುಮಾರಸ್ವಾಮಿ ದೌಡಾಯಿಸಿ ಅವರ ಜೊತೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಮನವೊಲಿಸುವಂತಹ ಕಾರ್ಯಕ್ಕೆ ಈಗ ಸ್ವತಃ ಸಿಎಂ ಕುಮಾರಸ್ವಾಮಿಯೇ ಮುಂದಾಗಿರುವಂತದ್ದು. ಈಗಾಗಲೇ ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲರೂ ಕೂಡ ಡಿಸಿಎಂ ಪರಮೇಶ್ವರ್ ಆಗಿರಬಹುದು, ಹಾಗೆ ಡಿಕೆ ಶಿವಕುಮಾರ್ ಆಗಿರಬಹುದು, ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಹೋಗಿ ಅವ್ರನ್ನ ಮನವೊಲಿಸುವಂತಹ ಕಾರ್ಯಕ್ಕೆ ಮುಂದಾಗಿದ್ರು. ಆದರೆ ಈಗ ಸಿಎಂ ಕುಮಾರಸ್ವಾಮಿ ಭೇಟಿ ನೀಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ಮಾರುತೇಶ್. ಏನೋ ಮಾಡ್ಕೊಳಕ್ ಹೋಗಿ ಕಾಂಗ್ರೆಸ್ ನಾಯಕರು ಒಂದ್ ರೀತಿ ಎಡ್ವರ್ಟ್ ಮಾಡ್ಕೊಂಡ್ರು. ಈಗ ಅದೆಲ್ಲವನ್ನ ಸರಿಪಡಿಸೋದಕ್ಕಾಗಿ ಸಿಎಂ ಕುಮಾರಸ್ವಾಮಿಯೇ ಭೇಟಿ ನೀಡ್ತಾ ಇರುವಂತದ ಎಂಬಿ ಪಾಟೀಲ್ ಮನೆಗೆ. ಖಂಡಿತ ಹೌದು. ಬೆಳಗ್ಗೆಯಿಂದ ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಬಂದು ಮನವೊಲಿಸುವಂತಹ ಪ್ರಯತ್ನಗಳನ್ನ ಮಾಡಿದ್ದಾರೆ. ಆದ್ರೆ ಎಂಬಿ ಪಾಟೀಲ್ ಯಾವುದಕ್ಕೂ ಕೂಡ ಅಂದ್ರೆ ಸಮಾಧಾನ ಆಗ್ತಾ ಇಲ್ಲ. ಅವರ ಸಿಟ್ಟು ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಹೀಗಾಗಿ ಕುಮಾರಸ್ವಾಮಿ ಕೂಡ ಈಗ ಆಗಮಿಸಿರ್ತಕ್ಕಂಥದ್ದು. ಒಂದ್ ಕಡೆ ಪ್ರಮಾಣ ವಚನ ಸ್ವೀಕಾರ ದಿನದಿಂದಲೂ ಕೂಡ ಎಂಬಿ ಪಾಟೀಲ್ ಬಹಳ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅವರ ಕಾರ್ಯಕರ್ತರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಧರಣಿ ಮಾಡುವಂತದ್ದು ಇದು ನಿರಂತರವಾಗಿ ನಡೀತಾ ಇದೆ. ನಿನ್ನೆಯೂ ಕೂಡ ಇಡೀ ದಿನ ಎಂಬಿ ಪಾಟೀಲ್ ಅವರನ್ನ ಮನವೊಲಿಸುವಂತ ಕೆಲಸವನ್ನ ಮಾಡಿದ್ರು. ಅದೇ ಯಾವುದೂ ಕೂಡ ಸಾಧ್ಯವಾಗಿಲ್ಲ. ಇವತ್ತು ಕೂಡ ಅದು ಮುಂದುವರೆದಿರ್ತಕ್ಕಂಥದ್ದು. ಬೆಳಗ್ಗೆಯಿಂದ ಪರಮೇಶ್ವರ್, ಆರ್ ವಿ ದೇಶಪಾಂಡೆ, ಜಾರ್ಜ್ ಎಲ್ಲರೂ ಕೂಡ ಬಂದು ಅವ್ರನ್ನ ಮನವೊಲಿಸುವ ಪ್ರಯತ್ನವನ್ನ ಮಾಡಿದ್ರು, ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡಿದ್ರು. 2ನೇ ಟರ್ಮ್ ಅಲ್ಲಿ ನಿಮಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದನ್ನ ಖಚಿತಪಡಿಸಿದ್ರು ಕೂಡ ಎಂಬಿ ಪಾಟೀಲ್ ಒಪ್ತಾ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ, ಜೊತೆಗೆ ಪಕ್ಷ ಸಂಘಟನೆ ವಿಚಾರದಲ್ಲೂ ಕೂಡ ಮುಂದೆ ಇದ್ದೆ, ಜೊತೆಗೆ ಪ್ರತ್ಯೇಕ ಧರ್ಮ ವಿಚಾರದಲ್ಲಿ ನನ್ನ ಸಮಾಜವನ್ನ ಎದುರು ಹಾಕೊಂಡು ನಾನು ಹೋರಾಟವನ್ನ ಮಾಡಿದೆ. ಆದ್ರೂ ಕೂಡ ಮೊದಲನೇ ಪ್ರಾಶಸ್ತ್ಯದಲ್ಲಿ ನನಗೆ ಕೊಡ್ಬೇಕಾಗಿತ್ತು, ಅದನ್ನ ಮಾಡದೆ ನನಗೆ ಅವಮಾನ ಮಾಡಿದ್ದೀರಿ ಅನ್ನುವಂತ ಅಭಿಪ್ರಾಯಗಳನ್ನ ಎಲ್ಲಾ ನಾಯಕರುಗಳ ಮುಂದೆ ಎಂಬಿ ಪಾಟೀಲ್ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹೀಗಾಗಿ ಇದು ಮೈತ್ರಿ ಸರ್ಕಾರಕ್ಕೆ ಎಲ್ಲಿ ಕಂಟಕ ಆಗುತ್ತೋ ಅನ್ನುವಂತ ಆತಂಕ ಕೂಡ ಜೆಡಿಎಸ್ ನಲ್ಲಿ ಇದೆ. ಹಾಗಾಗಿ ಕುಮಾರಸ್ವಾಮಿ ಅವರೇ ಖುದ್ದು ಬಂದು ಈಗ ಎಂಬಿ ಪಾಟೀಲ್ ಅವರ ಜೊತೆ ಮಾತುಕತೆ ನಡೆಸ್ತಾ ಇರುವಂತದ್ದು. ಅಟ್ಲೀಸ್ಟ್ ಅವರನ್ನ ಸಮಾಧಾನ ಪಡಿಸೋಕೆ ಸಾಧ್ಯ ಆಗುತ್ತಾ ಅನ್ನುವ ಪ್ರಯತ್ನವನ್ನು ಕೂಡ ಈಗ ಕುಮಾರಸ್ವಾಮಿ ಅವರು ಮುಂದುವರಿಸಿರುವಂತದ್ದು. ಶಕುಂತಲಾ, ಅಲ್ಲ 2 ದಿನಗಳಿಂದನೂ ಕೂಡ ಕಾಂಗ್ರೆಸ್ ನಾಯಕರು ದಂಡಾಗಿ ಒಬ್ಬೊಬ್ಬರಾಗಿ ಹೋಗಿ ಮನವೊಲಿಕೆ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಅವರು ಕೆರಳಿ ಕೆಂಡ ಆಗಿದ್ದಾರೆ. ಇನ್ನೂ ಕೂಡ ಸಮಾಧಾನ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಹೋಗಿ ಮಾತನಾಡಿದ್ರೆ ಮನವೊಲಿಸುವಂತಹ ಕಾರ್ಯದಲ್ಲಿ ಯಶಸ್ವಿ ಆಗೋ ಚಾನ್ಸಸ್ ಎಷ್ಟಿದೆ? ಒಟ್ಟು ಪ್ರಯತ್ನವಂತೂ ಈಗ ಕುಮಾರಸ್ವಾಮಿ ಅವರು ಮುಂದುವರಿಸಿರ್ತಕ್ಕಂಥದ್ದು. ಯಾಕಂದ್ರೆ ಇಷ್ಟೊತ್ತಿಗಾಗ್ಲೇ ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಸಮಾಧಾನ ಪಡಿಸಿರುವ ರೀತಿಯನ್ನ ನೋಡಿದ್ರೆ ಇಷ್ಟೊತ್ತಿಗೆ ಎಂಬಿ ಪಾಟೀಲ್ ಸಮಾಧಾನ ಆಗಬೇಕಾಗಿತ್ತು. ಆದ್ರೆ ಯಾರು ಕೂಡ ಅಂದ್ರೆ ಎಂಬಿ ಪಾಟೀಲ್ ಸಮಾಧಾನ ಆಗುವಂತಹ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಹೀಗಾಗಿ ದೆಹಲಿ ನಾಯಕರುಗಳಿಂದ ಮನವೊಲಿಸುವ ಪ್ರಯತ್ನ ಆಗಬಹುದು ಅನ್ನುವಂತ ಮಾಹಿತಿಗಳಿದೆ. ಜೊತೆಗೆ ಕಾಂಗ್ರೆಸ್ನ ಉಸ್ತುವಾರಿ ವೇಣುಗೋಪಾಲ್ ಕೂಡ ಜವಾಬ್ದಾರಿಯನ್ನ ರಾಹುಲ್ ಗಾಂಧಿ ವಹಿಸಿರ್ತಕ್ಕಂಥದ್ದು. ಯಾರ್ಯಾರು ಈ ತರ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ, ಅವರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಬೇಗ ಮಾಡಿ, ಇದು ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಡ್ಯಾಮೇಜ್ ಆಗಬಾರದು ಅನ್ನುವಂತ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಎಲ್ಲಾ ನಾಯಕರುಗಳು ಬಂದು ಮನವೊಲಿಸುವ ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಕುಮಾರಸ್ವಾಮಿ ಅವರು ಏನಾದ್ರು ಹೇಳಿದ್ರೆ ಬಹುಶಃ ಕೇಳಬಹುದೇನೋ, ಅಟ್ಲೀಸ್ಟ್ ಸಮಾಧಾನ ಆಗಬಹುದೇನೋ ಅನ್ನುವಂತ ಸಣ್ಣ ಆಸೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಇರ್ತಕ್ಕಂಥದ್ದು. ಇಲ್ಲಾಂದ್ರೆ ಇದು ಬಹಳ ದೊಡ್ಡ ಮಟ್ಟಕ್ಕೆ ಪಕ್ಷಕ್ಕೂ ಡ್ಯಾಮೇಜ್ ತರುವಂತದ್ದು, ಸರ್ಕಾರಕ್ಕೂ ಕುತ್ತು ತರುವಂತಹ ಎಲ್ಲಾ ಸಾಧ್ಯತೆಗಳು ಇರೋದ್ರಿಂದ ಅದನ್ನ ಬೇಗ ಶಮನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಪ್ರಯತ್ನ ಮುಂದುವರಿಸಿರ್ತಕ್ಕಂಥದ್ದು. ಇಲ್ಲಾಂದ್ರೆ ಒಬ್ರು ಸಿಎಂ ಬಂದು ಅಸಮಾಧಾನಗೊಂಡಿರತಕ್ಕಂಥವ್ರನ್ನ ಮನವೊಲಿಸುವಂತಹ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು ನಿಜಕ್ಕೂ ದುರಂತದ ಸಂಗತಿ. ಶಕುಂತಲಾ, ಓಕೆ, ಕಾದು ನೋಡೋಣ ಮಾರುತೇಶ್ ಏನಾಗುತ್ತೆ ಅಂತ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.